ಎಲ್ಲರಿಗೂ ನಮಸ್ಕಾರ. ಜಪ್ಪು ಬಂಟರ ಸಂಘ ರಿಜಿಸ್ಟರ್ಡ್ ಮಂಗಳಾದೇವಿಯ ನಮ್ಮ ಸಂಘದ ವತಿಯಿಂದ ಆಟಿಡೊಂಜಿ ದಿನ ಅನ್ನುವಂಥ ಕಾರ್ಯಕ್ರಮವನ್ನು 28ನೇ ತಾರೀಕು ಆದಿತ್ಯವಾರ ಸಂಜೆ 4ರಿಂದ ಸರಿಯಾಗಿ ಮಂಗಳಾದೇವಿಯ ಸಮೀಪದಲ್ಲಿರುವಂತಹ ರಾಮ ಲಕ್ಷ್ಮೀನಾರಾಯಣ ಹಾಲ್ನಲ್ಲಿ ನಾವು ಇಟ್ಕೊಂಡಿದ್ದೀವಿ. ಜಪ್ಪು ಬಂಟರ ಸಂಘದ ವತಿಯಿಂದ ಸನ್ಮಾನ ಗೌರವ ಆಗಿರ್ಬೋದು, ಆಟಿದ ವಿಶೇಷತೆಯ ಖಾದ್ಯಗಳಾಗಿರ್ಬೋದು, ಭೋಜನ ಆಗಿರ್ಬೋದು, ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ರಸದೌತಣವನ್ನು ನಾವು ಕಾಣ್ತೀವಿ. ವಿಶೇಷ ಅತಿಥಿಗಳ ಜೊತೆಗೆ ಗೌರವಾನ್ವಿತ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿ ಗೌರವಾನ್ವಿತ ಕಮಿಷನರ್ಗಳಾಗಿರುವಂತಹ ಅನುಪಮ್ ಅಗರ್ವಾಲ್ ಇವರಿಗೂ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಆರ್ಯಭಟ ಪ್ರಶಸ್ತಿ ವಿಜೇತರಾಗಿರುವಂತಹ ಕೆ ಶೆಟ್ಟಿಯವರಾಗಿರ್ಬೋದು, ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಉಳಿದ ಪಕ್ಷದ ನಾಯಕರಾಗಿರುವಂತಹ ಪ್ರವೀಣ್ ಚಂದ್ರ ಆಳ್ವ ಇವರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಮಹಾಪೌರರಾಗಿರುವಂತಹ ಸುಧೀರ್ ಶೆಟ್ಟಿ ಕಣ್ಣೂರು ಇವರಿಗೂ ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮದ ಬಗ್ಗೆಯಲ್ಲಿ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತವನ್ನು ಸಮರ್ಪಿಸ್ತಾ ಒಂದೆರಡು ಮಾತನ್ನು ನಮ್ಮ ಅಧ್ಯಕ್ಷರು ಗೌರವಾನ್ವಿತ ವಸಂತ್ ಶೆಟ್ಟಿಯವರು ಆಡ್ತಾರೆ. ನಮ್ಮ ಜಪ್ಪು ಸಂಘ 1978ರಲ್ಲಿ ಸ್ಥಾಪನೆಗೊಂಡು ಆ ಭಾಗದ ಎಲ್ಲ ಸಮಾಜದ ಒಂದು ಒಳಿತನ್ನು ಬಯಸ್ತಾ ಕೆಲವು ಅಧ್ಯಕ್ಷರು ಇಲ್ಲಿಯವರೆಗಿನ ಜಯರಾಮ್ ಶೆಟ್ಟರಾಗಿರ್ಬೋದು, ಸುಲಾಯರಾಗಿರ್ಬೋದು, ಸುನಿಲ್ ಶೆಟ್ಟರಾಗಿರ್ಬೋದು, ರಾಜಕುಮಾರ್ ಶೆಟ್ಟರಾಗಿರ್ಬೋದು, ಅಥವಾ ಬೇರೆ ಬೇರೆ ಲಕ್ಷ್ಮಣ್ ಶೆಟ್ಟರಾಗಿರ್ಬೋದು, ಅವರ ಒಂದು ಧೀಮಂತ ನಾಯಕತ್ವದಲ್ಲಿ ಜಪ್ಪು ಸಂಘ 47 ವರ್ಷವನ್ನು ಪೂರೈಸಿದೆ. ಈ ವರ್ಷದಿಂದ ನಾನು ಅಧ್ಯಕ್ಷನಾಗಿ ಅಲ್ಲಿಯ ಒಂದು ನಮ್ಮ ಉದ್ದೇಶ ಏನಂತ ಹೇಳಿದರೆ 50 ವರ್ಷ ನಾವು ಕಾಲಿಡಲಿಕ್ಕೆ ಹತ್ತಿರದಲ್ಲಿದ್ದೇವೆ. ಆ ಒಂದು ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ನಲ್ಲಿ ನಮ್ಮ ಸಂಘದ ವತಿಯಿಂದ 50 ಲಕ್ಷದಿಂದ 1 ಕೋಟಿ ಮೊತ್ತವನ್ನು ನಾವು ಕ್ರೋಢೀಕರಿಸಿ ಅದನ್ನೊಂದು ಫಿಕ್ಸ್ಡ್ ಡೆಪಾಸಿಟ್ ಆಗಿ ಇಟ್ಟು ಅದರಲ್ಲಿ ಬರುವ ಬಡ್ಡಿಯಿಂದ ನಮ್ಮ ಎಲ್ಲ ಸಮಾಜದ ಅರ್ಹರಿಗೆ ನಾವು ಅವರ ಸೇವೆಯನ್ನು ಮಾಡಬೇಕು ಎಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾವು ಈ ವರ್ಷದಿಂದಲೇ ಇದಕ್ಕೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಶುರು ಮಾಡಿದ್ದೇವೆ. ಆ ಒಂದು ನಾಳ್ದು 28 ತಾರೀಕಿನ ಆ ಒಂದು 4 ಗಂಟೆಯಿಂದ ಶುರುವಾಗುವಂಥ ಕಾರ್ಯಕ್ರಮದಿಂದಲೇ ಇದಕ್ಕೆ ನಾವು ಚಾಲನೆಯನ್ನು ಕೊಡ್ತೇವೆ. ಅದರಿಂದ ತಾವು ಮಾಧ್ಯಮ ಮಿತ್ರರು ಹಾಗೂ ಎಲ್ಲರೂ ಇದಕ್ಕೆ ತಮ್ಮ ಪೂರ್ಣ ಸಹಕಾರವನ್ನು ಕೊಟ್ಟು ಈ ದಿಶೆಯಲ್ಲಿ ನಮಗೆ ನಿಮ್ಮ ಸಹಕಾರ ಕೊಟ್ಟರೆ ನಮಗೆ 1 ಕೋಟಿ ಮೊಬಲಗನ್ನು ಮಾಡಲಿಕ್ಕೆ ತುಂಬ ನಮಗೆ ಸುಲಭ ಆಗ್ತದೆ. ಆದ್ದರಿಂದ ತಾವೆಲ್ಲರೂ ಮಗದೊಮ್ಮೆ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನೆಂದರೆ ತಮಗೆ ಈ ಒಂದು ಬಗ್ಗೆ ನಮ್ಮನ್ನು ಮಾಧ್ಯಮ ಮಿತ್ರರು ಒಳ್ಳೆಯ ರೀತಿಯಲ್ಲಿ, ಹಾಗೆ ದೃಶ್ಯ ಮಾಧ್ಯಮದವರು ಒಳ್ಳೆಯ ರೀತಿಯ ಪ್ರಚಾರ ಕೊಟ್ಟು ನಮ್ಮ ಸಂಘಕ್ಕೆ ನೀವು ಸಹಕಾರ ನೀಡಬೇಕು. ಹಾಗೆಯೇ ನಾಳ್ದು ನಡೆಯುವ ಕಾರ್ಯಕ್ರಮದಲ್ಲಿ ನಿಮ್ಮ ಪೂರ್ಣ ಪಾಲ್ಗೊಳ್ಳುವಿಕೆಯಲ್ಲಿ ನಮಗೆ ಬೇಕು ಎಂದು ನಿಮ್ಮನ್ನು ಕೇಳುತ್ತಾ ನಮ್ಮ 2 ಮಾತನ್ನು ಮುಗಿಸ್ತೇನೆ.